ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಾಘ ಪೂರ್ಣಿಮೆ. ಈ ಒಂದು ಮಾಘ ಪೂರ್ಣಿಮೆ ದಿನ ಯಾರೆಲ್ಲ ಜಾತಕದಲ್ಲಿ ಚಂದ್ರನ ಒಂದು ಸ್ಥಾನ ದುರ್ಬಲನಾಗಿದ್ದರೆ ಈ ಒಂದು ಮಾಘ ಪೂರ್ಣಿಮೆ ದಿವಸ ಈ ಒಂದು ಕೆಲಸವನ್ನು ಮಾಡಿ ಈ ಒಂದು ಚಂದ್ರನ ದೋಷ ನಿವಾರಣೆಗೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ನೋಡ್ರಿ. ಈ ವರ್ಷ ಮಾಘ ಪೂರ್ಣಿಮೆ ದಿವಸ ಫೆಬ್ರವರಿ 12ನೇ ತಾರೀಕಿದೆ. ಈ ದಿವಸ ಏನಪ್ಪ ಅಂದರೆ ವಿಷ್ಣು ತನ್ನ ಮತ್ಸ್ಯಾವತಾರ ಮತ್ತು ಚಂದ್ರನ ಒಂದು ಪೂಜೆಯನ್ನು ಮಾಡುವುದು ಅತ್ಯಂತ ಮಂಗಳಕರ ಅಂತ ಪರಿಗಣನೆ ಮಾಡುವಂಥದ್ದು. ಪವಿತ್ರ ನದಿಗಳೊಳಗೆ ನೋಡ್ರಿ ಸ್ನಾನ ಮತ್ತು ವಿಷ್ಣು ಲಕ್ಷ್ಮಿ ಪೂಜೆ, ಚಂದ್ರನಿಗೆ ಅರ್ಘ್ಯ ಕೊಡುವಂಥದ್ದು, ದಾನ ಕರ್ಮಗಳು ಕೂಡ ಈ ದಿನ ಒಂದು ಪ್ರಮುಖವಾದಂಥ ಅಂಶಗಳು. ಚಂದ್ರದೋಷ ನಿವಾರಣೆಗೂ ಕೂಡ ಈ ದಿನ ಅತ್ಯಂತ ಶುಭಕರ ಅಂತ ನಂಬಲಾಗತ್ತೆ ನೋಡ್ರಿ. ಈ ಒಂದು ಮಾಘ ಮಾಸದ ಹುಣ್ಣಿಮೆ ದಿನ ಏನಪ್ಪ ಅಂದ್ರೆ ಬಹಳ ವಿಶೇಷ ಅಂತಲೇ ಪರಿಗಣನೆ ಮಾಡ್ತಾರೆ. ಈ ಒಂದು ಹುಣ್ಣಿಮೆ ದಿವಸ ಯಾವತ್ತು ಬಂದಿದೆ ಅಂದರೆ ಫೆಬ್ರವರಿ 12ನೇ ತಾರೀಕು ಬಂದಿದೆ. ಮತ್ತು ಈ ವರ್ಷ ಮಹಾಕುಂಭಮೇಳ ಇರೋದರಿಂದ ಅಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಕೂಡ ಅತ್ಯಂತ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕುಂಭಮೇಳದಲ್ಲಿ ಈ ದಿವಸ ನೋಡ್ರಿ ಮಹಾಸ್ನಾನ ನಡೀತೈತಿ ಈ ಒಂದು ಮಾಘ ಪೂರ್ಣಿಮೆ ದಿವಸ. ಮತ್ತು ಎಲ್ಲ ಪಾಪಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತ ಕೂಡ ನಂಬಲಾಗುತ್ತೆ ನೋಡ್ರಿ. ಪವಿತ್ರ ನದಿಗಳೊಳಗೆ ಸ್ನಾನ ಮಾಡೋದ್ರಿಂದ ಒಂದು ವಿಶೇಷವಾದ ಒಂದು ಫಲ ಸಿಗುತ್ತೆ. ಮತ್ತು ಈ ದಿವಸ ಹುಣ್ಣಿಮೆ ಇರೋದ್ರಿಂದ ವಿಶೇಷ ಇಲ್ಲಿ ಸ್ನಾನ ಕೂಡ ಇರುತ್ತೆ ಕುಂಭಮೇಳದಲ್ಲಿ. ಮತ್ತು ಮಾಘ ಪೂರ್ಣಿಮೆಯಿಂದ ನೋಡ್ರಿ ವಿಷ್ಣು ಏನಪ್ಪ ಅಂತಂದ್ರೆ ಮತ್ಸ್ಯಾವತಾರವನ್ನು ತಗೊಂಡ ಅನ್ನೋ ಒಂದು ನಂಬಿಕೆನೂ ಕೂಡ ಐತಿ. ವಿಷ್ಣುವಿನ ಈ ಭಗವಂತನ 10 ಅವತಾರದೊಳಗೆ ಇದು ಒಂದು ಮತ್ಸ್ಯಾವತಾರ ಕೂಡ ಒಂದು. ಈ ಒಂದು ಮತ್ಸ್ಯಾವತಾರವನ್ನು ಈ ಒಂದು ದಿವಸ ತಗೊಂಡ ಅಂತಂದು ನಂಬಿಕೆ ಐತೆ ನೋಡ್ರಿ. ಮತ್ತು ಪೌರಾಣಿಕ ಇದ್ರೊಳಗನ ಇರುವಂಥದ್ದು ಇದು. ಈ ಕಾರಣಕ್ಕಾಗಿ ಏನಂದ್ರೆ ಈ ಒಂದು ದಿನಕ್ಕೆ ವಿಶೇಷ ಮಹತ್ವ ಅಂತಲೇ ಹೇಳ್ಬೋದು. ಈ ಒಂದು ಮಾಘ ಪೂರ್ಣಿಮೆ ದಿನವನ್ನು ವಿಶೇಷವಾಗಿಸಲು ಏನಪ್ಪ ಅಂದರೆ ದೇವರು ಮತ್ತು ದೇವತೆಗಳು ಮಾನವ ರೂಪವನ್ನು ಪಡೆದು ಮರ್ತ್ಯಲೋಕಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಮತ್ತು ಲಕ್ಷ್ಮೀ ದೇವಿಯನ್ನು ಈ ಒಂದು ಹರಿಯೊಂದಿಗೆ ಪೂಜಿಸ್ತಾರ ಅಂತ ಒಂದು ನಂಬಿಕೆ ಐತೆ ನೋಡ್ರಿ. ಈ ಒಂದು ಹುಣ್ಣಿಮೆ ದಿವಸ ಈ ಒಂದು ಥರ ಪೂಜೆಯನ್ನು ಮಾಡೋದ್ರಿಂದ ಒಂದು ಒಳ್ಳೆಯ ಫಲಿತಾಂಶವನ್ನು ಕೂಡ ಪಡಿಬೋದು. ಮತ್ತು ಚಂದ್ರನ ಒಂದು ದುರ್ಬಲತೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಹುಣ್ಣಿಮೆ ದಿವಸ ನೋಡ್ರಿ ಚಂದ್ರನನ್ನು ಪೂಜಿಸುವುದರ ಒಂದು ಮಹತ್ವ ಏನು ಅಂತ ನೋಡೋದಾದ್ರೆ ಈ ಒಂದು ಪೂರ್ಣಿಮೆಯ ಶುಭ ಸಂದರ್ಭದೊಳಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೇ ನಾವು ಚಂದ್ರನನ್ನು ಕೂಡ ಪೂಜಿಸಲು ಒಂದು ಒಳ್ಳೆಯ ಅವಕಾಶ. ಮತ್ತು ಚಂದ್ರನನ್ನು ನೀವು ಈ ದಿವಸ ಸರಿಯಾಗಿ ಪೂಜಿಸೋದ್ರಿಂದ ಚಂದ್ರದೋಷದಿಂದ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ನೋಡ್ರಿ. ಇದೊಂದು ಧಾರ್ಮಿಕ ನಂಬಿಕೆ ಕೂಡ ಹೌದು. ಇದಲ್ಲದೇನೆ ನೀವು ಹುಣ್ಣಿಮೆ ದಿವಸ ಸತ್ಯನಾರಾಯಣ ವ್ರತದ ಕಥೆಯನ್ನು ಸಹ ಕೇಳಬಹುದು. ಅದು ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ. ಮತ್ತು ಈ ಕಥೆಯನ್ನು ಕೇಳೋದ್ರಿಂದ ನಮ್ಮ ಎಲ್ಲ ಪಾಪಗಳು ಕೂಡ ನಾಶವಾಗ್ತವೆ ಅಂತಲೇ ಹೇಳ್ತಾರೆ ನೋಡ್ರಿ. ಇದು ಕೂಡ ಒಂದು ಒಳ್ಳೆಯ ನಮಗೆ ಫಲಿತಾಂಶವನ್ನು ಕೊಡುತ್ತೆ. ಮತ್ತು ವಿಷ್ಣುವಿನ ಜೊತೆಗೆ ಚಂದ್ರನ ಪೂಜೆ ಮಾಘ ಪೂರ್ಣಿಮೆ ದಿನ ನೋಡ್ರಿ ನೀವು ವಿಷ್ಣು ಮತ್ತು ಲಕ್ಷ್ಮೀ ದೇವಿ ಜೊತೆಗೆ ಚಂದ್ರನನ್ನು ಕೂಡ ಪೂಜೆ ಮಾಡೋದು ವಿಶೇಷವಾದ ಒಂದು ಮಹತ್ವ ಐತಿ. ಅದಲ್ಲದೆ ನೀವು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸೋದು ಸಹ ಮುಖ್ಯವಾಗಿದೆ. ಮತ್ತು ಈ ದಿನ ನೋಡ್ರಿ ನೀವು ಮೊದಲನೇದಾಗಿ ವಿಷ್ಣು ದೇವರ ಮೂರ್ತಿಯನ್ನು ಗಂಗಾ ನೀರಿನಿಂದ ಶುಚಿಗೊಳಿಸ್ಬೇಕು. ಮತ್ತು ತುಳಸಿ ದೇವಿಗೆ ಪೂಜೆಯನ್ನು ಮಾಡಬೇಕು. ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಷ್ಣು ದೇವರಿಗೆ ಮರಿದಿರ ತುಳಸಿಯನ್ನು ಅರ್ಪಿಸಬೇಕು. ಆನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಆರತಿಯನ್ನು ಮಾಡಿ ಈ ಒಂದು ಹುಣ್ಣಿಮೆ ದಿವಸ ನೀವು ಭಗವಾನ್ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸೋದು ಅತ್ಯಂತ ಮುಖ್ಯವಾಗಿರುವಂಥದ್ದು ನೋಡ್ರಿ. ಈ ದಿನ ನೀವು ಚಂದ್ರೋದಯದ ನಂತರ ಸಂಜೆ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಆ ನಂತರ ನೀವು ಚಂದ್ರನ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಮತ್ತು ಅದರ ಜೊತೆಗೆ ಭಗವಾನ್ ಚಂದ್ರನಿಗೆ ನೀವು ದೀಪವನ್ನು ಹಚ್ಚಿ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ಚಂದ್ರನ ದೋಷಗಳು ಏನೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಮತ್ತು ನೀವು ಬಡವರು ನಿರ್ಗತಿಕರಿಗೆ ಏನಂದರೆ ಆದಷ್ಟು ಸಾಧ್ಯವಾದಷ್ಟು ಹಣ ಮತ್ತು ಬಿಳಿ ಬಟ್ಟೆಗಳನ್ನು ನೀವು ದಾನವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ನೋಡ್ರಿ ಚಂದ್ರದೇವರ ಆಶೀರ್ವಾದನೂ ದೊರೆಯುತ್ತದೆ. ಮತ್ತು ನಿಮಗೆ ದುರ್ಬಲ ಏನಿರುತ್ತೆ ನೋಡ್ರಿ ಚಂದ್ರನ ಸ್ಥಾನ ಅದು ಕೂಡ ನಿಮ್ಗೆ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್. ಇದಿಷ್ಟು ಏನಪ್ಪ ಅಂತಂದ್ರೆ ಚಂದ್ರ ಜಾತಕದಲ್ಲಿ ದುರ್ಬಲನಾಗಿದ್ದರೆ ಈ ಒಂದು ಪೂರ್ಣಿಮೆ ದಿನ ಇಂಥ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಅತ್ಯಂತ ಬೇಗ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್. ಪ್ರತಿದಿನ ಪಂಚಾಂಗದ ವಿಡಿಯೋ ಬರುತ್ತೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ.
ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.